ಗೌರಿಬಿದನೂರು ನಗರದ ಲಯನ್ಸ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಜಗನ್ನಾಥ್ ಆರ್ಕುಂದ ಅವರು, ಲಯನ್ಸ್ ಸಂಸ್ಥೆಯ ಧ್ಯೇಯವೇ ನಾವು ಸೇವೆ ಸಲ್ಲಿಸುತ್ತೇವೆ ಎಂಬುದು. ಈ ಧ್ಯೇಯವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸಂಸ್ಥೆ ಹಲವು ದಶಕಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ರಕ್ತದಾನ, ನೇತ್ರ ತಪಾಸಣೆ ಶಿಬಿರಗಳು, ನೇತ್ರದಾನ ಜಾಗೃತಿ, ಉಚಿತ ವೈದ್ಯಕೀಯ ತಪಾಸಣೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಅನೇಕ ಸೇವಾ ಚಟುವಟಿಕೆಗಳನ್ನು ಲಯನ್ಸ್ ಸಂಸ್ಥೆ ನಿರಂತರವಾಗಿ ಕೈಗೊಳ್ಳುತ್ತಿದೆ ಎಂದರು. ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಈ ದಿನ ಅಂತಾರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇನ್ನು ಗೌರಿಬಿದನೂರು ತಾಲೂಕಿನ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ಕಳೆದ 50 ವರ್ಷಗಳಿಂದ ಸಹ ಸುದೀರ್ಘವಾಗಿ ಈ ಒಂದು ಗೌರಿಬಿದನೂರು ತಾಲೂಕಿನಲ್ಲಿ ಸಾಕಷ್ಟು ನೂರಾರು ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು 1ನೇ ಶನಿವಾರ ಹಾಗೂ 4ನೇ ಶನಿವಾರ ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡ್ತೀವಿ. ಇದರ ಜೊತೆಗೆ ಪ್ರತಿ ತಿಂಗಳು 2ನೇ ಭಾನುವಾರ ಒಂದು ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಗೆ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂಥ ಒಂದು ಶಿಬಿರವನ್ನು ಮಾಡ್ತೀವಿ. ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಇಎಸ್ ಸತೀಶ್ ಕುಮಾರ್ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗುವ ಮನೋಭಾವದಿಂದ ಕಾರ್ಯನಿರ್ವಹಿಸುವ ಲಯನ್ಸ್ ಸಂಸ್ಥೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಸೇವೆ ಎನ್ನುವುದು ಕೇವಲ ದಾನವಲ್ಲ, ಸಮಾಜದ ಅಭಿವೃದ್ಧಿಗೆ ನೀಡುವ ಅಮೂಲ್ಯ ಕೊಡುಗೆ. ಯುವಜನರು ಸಹ ಸೇವಾ ಮನೋಭಾವವನ್ನು ಬೆಳೆಸಿಕೊಂಡು ಇಂತಹ ಸಂಘಟನೆಗಳೊಂದಿಗೆ ಕೈಜೋಡಿಸಿದರೆ ಸಮಾಜವನ್ನು ಇನ್ನಷ್ಟು ಉತ್ತಮವಾಗಿ ರೂಪಿಸಬಹುದು ಎಂದರು. ಪ್ರತಿನಿಧಿಗಳೇ ಮತ್ತು ಪತ್ರಿಕಾ ಪ್ರತಿನಿಧಿಗಳ ಅಧ್ಯಕ್ಷರಾದಂಥ ದೇವಿ ಮಂಜುನಾಥ್ ಕೂಲಂಕುಷವಾಗಿ ನಮ್ಮ ಲಯನ್ಸ್ ಸಂಸ್ಥೆ ವಿಚಾರ ಎಲ್ಲ ಈಗ ತಾನೇ ನಮ್ಮ ಅಧ್ಯಕ್ಷರು ಮನದಟ್ಟು ಮಾಡಿದ್ದಾರೆ. ನಾನು 1976ರಲ್ಲಿ ಸೇರಿದ್ದೀನಿ ಈ ಸಂಸ್ಥೆಗೆ. ನಾನು 50 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಏನು ಅಂದರೆ ಇಲ್ಲಿ ಯಾವುದೇ ಒಂದು ಪ್ರಚಾರ ಆ ಥರ ಏನೂ ಇರಲ್ಲ. ನಮ್ಮ ಸೇವೆನೇ ಇಂಪಾರ್ಟೆಂಟು. ಪ್ರತಿಯೊಂದು ಇದರಲ್ಲೂ ನಾವು ಎಷ್ಟು ಮಟ್ಟಿಗೆ ಸಹಾಯ ಸೇವೆ ಬಡವರಿಗೆ ಮಾಡೋದು ಅದನ್ನೇ ನಾವು ಗಣನೆಗೆ ತಗೊಂಡು ನಮ್ಮ ಕ್ಲಬ್ನಲ್ಲೇ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಕೈಲಾದ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಡಿಸ್ಟಿಕ್ 317 ಅಲ್ಲಿ ಒಂದು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ಕ್ಲಬ್ಬು. ಯಾಕೆಂದರೆ 50 ವರ್ಷದಿಂದ ನಿಲ್ಲದೆ ನಿರಂತರವಾಗಿ ಸೇವೆಗಳು ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನಮ್ಮನ್ನು ಗುರುತಿಸಿ ಪ್ರತಿ ವರ್ಷವೂ ಈ ಥರ ಎಲ್ಲ ಇಲ್ಲಿ ಅವಾರ್ಡನ್ನು ಕೊಟ್ಟಿದ್ದೀವಲ್ಲ, ಇಂಥದ್ದು ಸುಮಾರು ಅವಾರ್ಡ್ಸು ಈ ಹಿಂದಿನ ವರ್ಷ ನಿನ್ನೆ ಈ ವರ್ಷದಲ್ಲೇ ಜೂನ್ ಎಷ್ಟಪ್ಪ ತಾರೀಕು 16 ಅವಾರ್ಡು ನಮ್ಮ ಕ್ಲಬ್ ಸಂಸ್ಥೆಗೆ ಬಂದಿದೆ. ಆ ಥರ ಈ ಐ ಕ್ಯಾಂಪು ಅಷ್ಟೇ ನಾವು ಇವತ್ತೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದು. ಸಾಯಿಬಾಬಾ ಪುಟ್ಟಪರ್ತಿ ಸಾಯಿಬಾಬಾ ಅವರು ಮೊದಲನೇದಾಗಿ ಈ ಊರಿಗೆ ಬಂದು ಲಯನ್ಸ್ ಸಂಸ್ಥೆಯಲ್ಲಿ ಒಂದು ಕ್ಯಾಂಪು ಡಾಕ್ಟರ್ ಮೋದಿ ಐ ಕ್ಯಾಂಪ್ ನೆರವೇರಿಸಿದ್ರು ಈ ಊರು. ಪತ್ರಕರ್ತ ದೇವಿ ಮಂಜುನಾಥ್ ಮಾತನಾಡಿ, ಮುಂದಿನ ದಿನಗಳಲ್ಲಿಯೂ ಲಯನ್ಸ್ ಸಂಸ್ಥೆ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಅಭಿವೃದ್ಧಿಗೆ ತನ್ನ ಸೇವೆಯನ್ನು ವಿಸ್ತರಿಸಲಿ ಎಂದು ಅವರು, ಸತ್ಯ, ನಿಷ್ಪಕ್ಷಪಾತತೆ ಮತ್ತು ಜನಪರ ಕಾಳಜಿ ಪತ್ರಕರ್ತನ ಪ್ರಮುಖ ಗುಣಗಳಾಗಿರಬೇಕು. ಯಾವುದೇ ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗದೆ ಸತ್ಯವನ್ನು ಸಮಾಜದ ಮುಂದೆ ಇಡುವುದು ಪತ್ರಕರ್ತನ ಧರ್ಮವಾಗಿದೆ ಎಂದ ಅವರು, ಪತ್ರಿಕಾ ದಿನಾಚರಣೆ ಕೇವಲ ಒಂದು ಆಚರಣೆಯಲ್ಲ, ಸಮಾಜದ ಅಭಿವೃದ್ಧಿಗೆ ಪತ್ರಿಕಾ ರಂಗ ನೀಡಿರುವ ಸೇವೆಯನ್ನು ಸ್ಮರಿಸುವ ದಿನವಾಗಿದೆ. ಸತ್ಯ ಮತ್ತು ಜನಪರ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಪತ್ರಕರ್ತರ ಜವಾಬ್ದಾರಿ ಆಗಿದೆ ಎಂದರು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಬದ್ಧತೆಗೆ ಮಾದರಿಯಾಗಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಪತ್ರಕರ್ತರು ಸಮಾಜದ ಒಂದು ಅಂಕುಡೊಂಕುಗಳನ್ನು, ಸರ್ಕಾರದ ಸರಿತಪ್ಪುಗಳನ್ನು ತಿದ್ದುವ ಒಂದು ಸಂಪರ್ಕ ಸೇತುವೆಯಾಗಿ ಈ ಪತ್ರಕರ್ತರು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಮಾಜದ ಒಂದು ಅಭ್ಯುದಯಕ್ಕೆ ಅಲ್ಪ ಸೇವಾ ಕಾರ್ಯಗಳ ಮೂಲಕ ಸಮಾಜವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಪತ್ರಕರ್ತರನ್ನು ಗೌರವಿಸಲಾಯಿತು.
ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.